ನೋಡಿ ನೋಡಿ, ಟ್ರೈನಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳಿ ಫುಲ್ ಜರ್ನಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದು ಇಲ್ಲಿ ಏನೂ ಗೊತ್ತಿಲ್ಲರ ಅಮಾಯಕರ ತರ ಪೋಸ್ ಬೇರೆ ಕೊಡ್ತಿದ್ದಾರೆ ಗಾಯ್ಸ್. ಹಲೋ ಆತ್ಮೀಯರೇ, ತಮಗೆಲ್ಲರಿಗೂ ಗುಬ್ಬಿಗೂಡಲ್ಲಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸುಸ್ವಾಗತಗಳು. ಏನಮ್ಮ ಎಲ್ಲೋ ಪ್ರಯಾಣ ಬೆಳೆಸಿರೋ ಹಾಗಿದೆ ಅಂತಿದ್ದೀರಾ? ಆಲ್ರೆಡಿ ತಮ್ಮನೇಲಲ್ಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ಬಿಡಿ. ನಾವು ತಿರುಪತಿಗೆ ಬಂದಿದೀವಿ ಗಾಯ್ಸ್. ಎಲ್ರಿಗೂ ಟ್ರೈನ್ ಅಲ್ಲಿ ಏನಾದ್ರೂ ಬಿಟ್ಟಿದೀವ ಅನ್ನೋ ಚಿಂತೆ ಆದ್ರೆ ನೋಡಿ ಮಿಸ್ಟರ್ ನಾಗೇಂದ್ರ ಅವ್ರಿಗೆ ಕೂದಲು ಸರಿ ಮಾಡ್ಕೊಳ್ಳೋ ಚಿಂತೆ ಆಗಿದೆ. ಸರಿ ನಡೀರಪ್ಪ, ಸಾಕು ಮುಂದೆ ಹೋಗೋಣ. ಅರೆ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಎಸ್ಕಲೇಟರ್ ಮೇಲೆ ಜನ ನಿಂತ್ಕೊಂಡು ಹೋದ್ರೆ ಇಲ್ಲಿ ನಡ್ಕೊಂಡು ಹೋಗೋದಿದೆ. ಅದೇ ನೀವು ಕೇಳಿಸ್ಕೊಂಡಿದ್ ನಿಜ. ಇದು ಲೆಕ್ಕಕ್ಕೊಂಟು ಆದ್ರೆ ಕೆಲ್ಸಕ್ ಮಾತ್ರ ಬರೋದಿಲ್ಲ. ಮುಂದೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಅಂತ ಹೇಗೋ ಆ ರಶ್ಯಿಂದ ಎಸ್ಕೇಪ್ ಆದ್ರೆ ಪಾಪ ನಮ್ಮೂರಲ್ಲಿದ್ದಾರೆ ನಾವೆಲ್ಲಿದ್ದೀವಿ ಅಂತ ಹಿಂದೆ ಮುಂದೆ ನೋಡ್ಕೊಂಡು ಕಷ್ಟ ಪಟ್ಕೊಂಡು ಮುಂದೆ ಹೋಗ್ತಿರೋ ಜನರ ಮಧ್ಯ ಮತ್ತೆ ತಗೊಳಕೊಂಡು ಎಷ್ಟೇ ಕಷ್ಟ ಆದ್ರೂ ಏನ್ ಮಾಡಕ್ಕಾಗುತ್ತೆ ಗಾಯ್ಸ್, ಹೊರಗಡೆ ಬರ್ಲೇಬೇಕು ಅಲ್ವಾ. ನಾವು ಕಷ್ಟ ಪಟ್ಕೊಂಡು ಹೊರಗಡೆ ಬಂದ್ವಿ. ನೀವೇನು ಹೇಳಿ ಗಾಯ್ಸ್, ಈ ಪಾಟಿ ಜನಸಂದಣಿ ನಾನು ನೋಡಿ ಕಣ್ಣಲ್ಲಿ ಮತ್ತೆ ಕೂಡ ಭಯಪಟ್ಕೊಂಡು ಎಲ್ಲೋ ಹೋಗುತ್ತೋ ನನ್ಗಂತೂ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಜನಸಾಗರವನ್ನ ದಾಟ್ಕೊಂಡು ಹೊರಗೆ ಬಂದು ಬಸಾರ್ ಔಟ್ ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೆ ಅದನ್ನ ಇಟ್ಕೊಂಡು ಹೋಗ್ತಾ ಇರಿ. ತಿರುಪತಿ ಬೆಟ್ಟ ಹತ್ತೋದಕ್ಕೆ ಎಲ್ಲಿಗೆ ಹೋಗ್ಬೇಕು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಅಲ್ಲಿ ರೀಚ್ ಆದ್ವಿ. ನಮ್ಮ ಲಗೇಜ್ ಎಲ್ಲ ಸೇಫ್ ಆಗಿ ತಗೊಂಡು ಹೋಗ್ರಪ್ಪ ಅಂತ ಹೇಳಿ ಆಫೀಸಲ್ಲಿ ಕೊಟ್ಬಿಟ್ಟು ನಾವು ಪಾಸ್ ತಗೊಳಕ್ಕೆ ಅಂತ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಪಾಸ್ ಸಿಕ್ಕಿಲ್ಲ. ಸೊ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಏನು ಮಾಡಕ್ಕಾಗುದಿಲ್ಲ. ಒಂದೊಂದ್ ಗ್ಲಾಸ್ ಕಾಫಿ ಟೀ ಕುಡ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಬೆಟ್ಟ ಹತ್ತೋಕ್ ಸ್ಟಾರ್ಟ್ ಮಾಡ್ತಾ ನಮ್ಮ ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡಿದೀವಿ ಗೈಸ್. ಒಂದ್ ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಗಿಂತ ಬೇಗ ನಮ್ಮ ಲಗೇಜ್ಗಳು ತುಂಬಾ ಸೇಫ್ ಆಗಿ ಬೆಟ್ಟನ ತಲುಪುತ್ತೆ. ಆಮೇಲೆ ಹೋಗಿ ನಾವಲ್ಲಿ ಅವ್ರು ಕೊಟ್ಟಿರುವಂತ ಟೋಕನ್ ತೋರಿಸಿದ್ರೆ ನಮ್ಗೆ ಅದನ್ನ ಸೇಫ್ ಆಗಿ ಅವರು ವಾಪಸ್ ಕೊಡ್ತಾರೆ. ಓಕೆ ಗೈಸ್, ನೋಡಿ ಇಲ್ಲಿಂದ ನಮ್ಮ ಬೆಟ್ಟದ ಕಾಲ್ನಡಿಗೆ ಶುರು ಆಗೋದು. ಅಲ್ಲೇ ಪಕ್ಕದಲ್ಲಿ ನಾವು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಫ್ರೆಶ್ ಅಪ್ ಆಗೋದಕ್ಕೆ ಇರೋದು ಅದೊಂದೇ ಆಪ್ಷನ್. ಸೊ ಅಲ್ಲಿಂದ ನೆಕ್ಸ್ಟ್ ಬಂದು ನಾಮ ಹಚ್ಚಿಸ್ಕೊಂಡು ಅಲ್ಲೆಲ್ಲ ತುಂಬಾ ಜನ ಬರ್ತಾರೆ. 5 ರೂಪಾಯಿ ಕೊಡಿ 10 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ನಾಮ ಇಡ್ತಾರೆ. ಸೊ ಇಲ್ಲಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಪ್ರತಿದಿನ ಹೇಗೆ ಇರುತ್ತೆ ಅಂತ ಹೇಳ್ತಾರಲ್ವಾ, ಹೆಂಗಿರುತ್ತೆ ನೋಡಿ ಗೈಸ್. ಸೀರಿಯಸ್ಲಿ ನಡ್ಕೊಂಡು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು, ಅಷ್ಟು ರಶ್. ಬೆಟ್ಟದ ತಾಳಲ್ಲಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗಿಸಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ದೇವ್ರಿಗೆ ನಮಸ್ಕಾರ ಮಾಡ್ತಾ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿಂದ ಒಂದು ಒಳ್ಳೆ ರೀತಿಯಾದಂತ ಒಂದು ಪಾರ್ಕ್ ತರ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಜನಗಳು ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ನಮ್ಗೆ ತುಂಬಾ ಬೆಳಕಾಗಿ ಹೋಗಿತ್ತು. ಅಂದ್ರೆ ಒಂದು 5 ಗಂಟೆ 5:30 6 ಗಂಟೆ ಅಂತಾನೆ ಅನ್ಕೊಳ್ಳಿ, ಅಷ್ಟು ಬೆಳಕಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ತುಂಬಾ ಕೇಳಿತ್ತು. ಸ್ಟಾರ್ಟಿಂಗ್ ಅಲ್ಲಿನೇ ಮೆಟ್ಲು ಹತ್ಬೇಕಂದ್ರೆ ಇದನ್ನ ದಾಟ್ಕೊಂಡೇ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಸ್ಲೋ ಆಯ್ತು, ತುಂಬಾ ಜನ ಇರೋದ್ರಿಂದ. ನೆಕ್ಸ್ಟ್ ಅಲ್ಲಿ ಒಂದೊಂದೇ ದ್ವಾರ ಬಾಗಿಲು ತರ ಕಾಣಿಸ್ತವೆ, ಅದನ್ನೆಲ್ಲ ದಾಟ್ಕೊಂಡೇ ನಾವು ಹೋಗ್ಬೇಕು. ಸೊ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ಲೇಸ್ ಕೂಡ ತುಂಬಾನೇ ಕ್ಲೀನ್ ಆಗಿತ್ತು. ಬೆಳಗಿನ ಜಾವನೇ ಎಲ್ಲರೂ ಅಲ್ಲಿ ಏನ್ ಸಿಬ್ಬಂದಿ ಯಾರಿರ್ತಾರ ಅವೆಲ್ಲ ತುಂಬಾನೇ ನೀಟಾಗಿ ನೋಡ್ಕೊತಾ ಇದ್ರು. ಅಲ್ಲಿ ನೋಡ್ಕೊಂಡು ದೇವರುಗಳನ್ನ, ಹಾಗೆ ಅಲ್ಲಿ ತುಂಬಾ ಒಳ್ಳೆ ರೀತಿಯಾದಂತಹ ದೇವಸ್ಥಾನದ ಕೆತ್ತನೆಗಳಿದಾವೆ, ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಪ್ರದಕ್ಷಿಣೆ ಹಾಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಹೀಗೆ ಮುಂದೆ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ನಿಮ್ಗೆ ಒಂದೊಂದು ಪ್ಲೇಸ್ಗಳು ಸಿಗ್ತಾ ಹೋಗ್ತವೆ, ಒಂದೊಂದು ಸ್ಥಳಗಳು ಅದರದಾದಂತ ಮಹತ್ವಗಳಿದಾವೆ. ಅದೆಲ್ಲ ಹೇಳೋಕೋದ್ರೆ ನಿಜವಾಗ್ಲೂ ತುಂಬಾನೇ ದೊಡ್ಡದಾಗುತ್ತೆ ವಿಡಿಯೋ. ಮೆಟ್ಲನ್ನ ಹಾಕೊಂಡು ಹೋಗ್ತಾ ಇದ್ರೆ ದೇವರಿಗೆ ಯಾರೆಲ್ಲ ಹರಕೆಯನ್ನು ಕಟ್ಟಿರ್ತಾರೆ ಅವರು ಅರಿಶಿಣ ಕುಂಕುಮ ಮತ್ತೆ ಕರ್ಪೂರನ ಬೆಳಕೊಂಡು ಬೆಟ್ಟ ಹಾಕೊಂಡು ಹೋಗ್ತಿದ್ರು. ನಮ್ಗಂತೂ ಫುಲ್ ಸುಸ್ತಾಗ್ಬಿಟ್ಟು, ಎಷ್ಟು ಸುಸ್ತಾಗಿತ್ತು ಅಂದ್ರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಬೆಟ್ಟ ಹತ್ಬೇಕಾದ್ರೆ ಅಲ್ಲಲ್ಲಿ ಒಂದೊಂದು ಅಂಗಡಿಗಳು ಕಾಣಿಸ್ತವೆ. ಬಟ್ ನಮ್ಗೆ ಅಲ್ಲಿ ಕೊಂಡ್ಕೊಳ್ಳೋಕೆ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಮಧ್ಯದಲ್ಲಿ ಹೋಗ್ತಾ ನಮ್ಗೆ ಅಲ್ಲಲ್ಲಿ ಅಂಗಡಿಗಳು ಸಿಗ್ತವೆ. ಅಲ್ಲಿ ಮಜ್ಜಿಗೆ ಮತ್ತೆ ಸ್ನಾಕ್ಸು, ತಿನ್ನೋದಕ್ಕೆ ತಿನಿಸು ಎಲ್ಲ ಸಿಗ್ತವೆ. ಆದ್ರೆ ನಮ್ಗೆ ಅನ್ಸಿದ ಪ್ರಕಾರ ಕಾಸ್ಟ್ಲಿ ಅನಿಸ್ತು. ಮೇ ಬಿ ಅದು ತುಂಬಾನೇ ಎತ್ತರ ಪ್ರದೇಶ, ಅಲ್ಲಿಗೆಲ್ಲಾನು ಹಿತ್ಕೊಂಡು ಹೋಗ್ಬೇಕಾದ್ರೆ ವೆಹಿಕಲ್ಸ್ ಹೋಗೋದಿಲ್ಲ, ಅದರಿಂದ ಅವರು ಅಷ್ಟು ಕಾಸ್ಟ್ಲಿ ಪ್ರೈಸ್ ಕೇಳ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಲ್ಲಿ ಕಡಿಮೆ ದುಡ್ಡು ಬಿಡ್ತಿದ್ರು, ಬಟ್ ಟೇಸ್ಟ್ ವೈಸ್ ಅಷ್ಟು ಕಷ್ಟ ಅನಿಸ್ತಿತ್ತು. ಮತ್ತೆ ಮಧ್ಯಕ್ಕೆ ಹೋಗಿದ ತಕ್ಷಣ ನೋಡಿ ನಮ್ಮ ಗಾಯ್ಸ್, ನಮ್ಮ ಬಜರಂಗಿ ಹತ್ರ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ದೇವರಿಗೆ ಮತ್ತೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಪ್ರಸಾದ ತಗೊಂಡು ಅಲ್ಲಿಂದ ಹೊರಟು ಏನು ಏನು ಅಯ್ಯೋ ಏನು ಹುಡುಕ್ತಿದ್ಯಮ್ಮ ಅಂತ
ಅನ್ಕೊಂಡ್ರ ಒಂದೇ ಕಡೆ ನಿಂತ್ಕೊಂಡು ಜೂಮ್ ಹಾಕೊಂಡು ನೋಡ್ತಿದ್ದೀನಿ ಅಂದ್ರೆ ಯಾವ್ದೋ ಪ್ರಾಣಿ ಇದೆ ಅಂತ ಅಲ್ವಾ guys? ಜಿಂಕೆಗಳು ಎಷ್ಟೊಂದಿದ್ವು, ಬಟ್ ನಿಮ್ಗೆ ಕಾಣಿಸ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರೂ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಏನಮ್ಮ ನಿಂದು ಎಲ್ಲೋಗ್ತಿದ್ಯಾ, ಹುಲಿ ಚಿರತೆ ಇರ್ತವೆ ಅಂತೇಳಿ ಭಯ ಬೀಳ್ಬಿಡಿ guys. ಇಲ್ಲಿ ಮನುಷ್ಯನಿಗಿಂತ ಡೇಂಜರಸ್ ಪ್ರಾಣಿ ಇನ್ನೊಂದಂತೂ ಇರೋದಕ್ಕೆ ಸಾಧ್ಯನೇ. ಈ ಕಲ್ಗಳನ್ನ ಜೋಡಿಸಿದ್ರಲ್ಲ, ನಮಗೂ ನೋಡ್ಬಿಟ್ಟು ಆಸೆ ಆಯಿತು. ನಂಬಿಕೆ ಅನ್ನೋದ್ರ ಮೇಲೆ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ, ನೋಡೇ ಬಿಡೋಣ ಅಂತೇಳಿ ನಾನು ಒಂದಷ್ಟು ಕಲ್ಗಳನ್ನ ಜೋಡಿಸ್ಬಿಟ್ಟು ಬಂದಿದ್ದೀನಿ guys. ನೋಡೋಣ ಯಾವಾಗ ಮನೆ ಕಟ್ತೀನಿ ಅಂತೇಳಿ. ಓಕೆ, ಕಲ್ಲಿಂದು ರಾಶಿ ಮಾಡಿ ನೆಕ್ಸ್ಟ್ ಹಳ್ಳಿ ನಾನು ಹೋಗಿ ಅಲ್ಲೇ ಮೈ ಮರೆತು ನಮ್ಮಮ್ಮ ನಮ್ಮ ಮಾಮ ನಮ್ಮ ತಮ್ಮಂದು ಎಲ್ಲ ಮುಂದೆ ಹೋಗ್ಬಿಟ್ಟು ನಾನು ಹಿಂದೆ ಹುಡ್ಕೊಂಡ್ಬಿಟ್ಟೆ. ಹೊಡ್ಕೊಂಡು ಹೋಗಿ ಮತ್ತೆ ನಮ್ಮ ಮಾಮ ಮತ್ತೆ ನಮ್ಮ ಅಮ್ಮನ ಹತ್ರ ಅವರ ಬೆಟ್ಟ ಹತ್ತುತ್ತಿರೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಕೇಳ್ಕೊಂಡು ಹಾಗೆ ಮುಂದೆ ನಡೆದೆ ಗೈಸ್. ಫೈನಲಿ ಅರ್ಧಕ್ಕಿಂತ ಜಾಸ್ತಿ ದೂರ ನಾವು ನಡೆದಿದ್ದೀವಿ ಅಂತ ನನ್ಗೆ ಅನ್ನಿಸ್ತು, ಬಟ್ ಇಲ್ಲ ಗೈಸ್, ಅರ್ಧ ವರ್ಷ ನಾವು ಬಂದಿಲ್ಲ. ಇದಾದ್ಮೇಲೆ ನಾವು ಇಲ್ಲಿ ಮೆಟ್ಲನ್ನ ಬಿಟ್ಟು ನೆಕ್ಸ್ಟ್ ಮೇನ್ ರೋಡ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿಂದ ಮತ್ತೆ ನಿಮ್ಗೆ ಇನ್ನೊಂದು ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲಿ ನಾವು ಮೊಣಕಾಲು ಮಂಡಿ ಮೆಟ್ಲು ಹೊತ್ಕೊಂಡು ಹೋಗ್ತಾರೆ ಮಂಡಿನಲ್ಲಿ ಒಂದಷ್ಟು ದೂರ. ಅದೊಂದು ತುಂಬಾ ಫೇಮಸ್ ಪ್ಲೇಸ್ ಇಲ್ಲಿ. ನೀವು ಇಷ್ಟು ದೂರನೇ ಬಂದಿರುವಂತೆ ಇನ್ನಷ್ಟು ದೂರ ಹೋಗಕ್ಕಾಗಲ್ಲ ನಮ್ಗೆ. ಬನ್ನಿ ಬೇಗ ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಿ ಅಲ್ಲಿ ನಾವು ನಡ್ಕೊಂಡೇ ಹೋಗ್ಬೇಕಾಗತ್ತೆ, ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಬಿಸಿಲಿರುತ್ತೆ ಅಂತ ಹೇಳಿ ಅಲ್ಲಲ್ಲಿ ಸ್ವಲ್ಪ ಈ ತರ ಟವರ್ ಏನ್ ಹೇಳ್ತೀರಾ ನೀವು, ತಂಗಡಣ ಅಂತ ಇರ್ಬೋದು, ಅಥವಾ ಸ್ವಲ್ಪ ಶೆಡ್ ತರ ರೆಡಿ ಮಾಡಿದರೆ ಅದನ್ನ ನಾವು ಫಾಲೋ ಮಾಡ್ಕೊಂಡೇ ಹೋದ್ರೆ ನಮ್ಗೆ ಇಲ್ಲಿ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಅಂಡ್ ದೆನ್ ಮುಂದೆ ಹಂಗೆ ಹೋದ್ರೆ ನಮ್ಗೆ ನಾನು ಹೀಗೆ ಹೇಳಿದೆ ಅರ್ಧದಷ್ಟು ಭಾಗ, ಬೆಟ್ಟದ ಅರ್ಧ ಭಾಗವನ್ನು ನಾವು ರೀಚ್ ಆಗ್ತೀವಿ. ಇಲ್ಲಿಂದ ಬೆಟ್ಟ ತುಂಬಾ ಎತ್ತರವಾಗಿರೋದ್ರಿಂದ ಪಕ್ಕದಲ್ಲಿ ತುಂಬಾ ಚೆನ್ನಾಗಿ ಸೆಕ್ಯೂರ್ ಆಗಿ ಈ ತರ ಗಾರ್ಡ್ ಮಾಡಿದ್ದಾರೆ ಕಬ್ಬಿಣದಿಂದ. ಇನ್ ಕೇಸ್ ಚಿಕ್ಕ ಮಕ್ಳು ಅಥವಾ ವಯಸ್ಸಾದವ್ರು ಬಂದ್ರೆ ಬೀಳುವಂತ ಕೆಲವೊಂದು ಸಾಧ್ಯತೆಗಳಿರುತ್ತೆ, ಬಟ್ ಆ ಕಬ್ಬಿಣದಿಂದ ಸೆಕ್ಯೂರ್ ಮಾಡಿರೋದ್ರಿಂದ ಸೊ ಸೇಫ್ ಆಗಿ ನಡ್ಕೊಂಡು ಹೋಗ್ಬೋದು. ಈ ತರ ಇರುತ್ತೆ. ಸೊ ನೋಡಿ ಅದೇ ನಾವು ಹೇಳಿದ್ದು ಮೊಣಕಾಲ್ ಮಂಡಿ ಅಂತ ಹೇಳ್ತಾರಲ್ಲ, ಇಲ್ಲಿಂದಾನೇ ಮೊಣಕಾಲಲ್ಲಿ ಮೆಟ್ಲತ್ಕೊಂಡು ಹೋಗುವಂತ ಒಂದು ಪ್ಲೇಸ್ ಇದು. ಸೊ ನಾವು ಕೂಡ ಹೋಗೋಣ ಬನ್ನಿ. ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ, ಸೊ ನನ್ನ ಮೊಣಕಾಲ್ ಮಂಡಿ ನಾನು ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಅಲ್ಲಿಂದ ನೆಕ್ಸ್ಟ್ ನಮ್ಮ ಅಮ್ಮಂಗೆ ಹಾಯ್ ಸೋಷಿಯಲ್, ಇಲ್ಲಿ ಹೇಗಿದೆ, ಹೇಗೆ ಅನಿಸ್ತಾ ಇದೆ, ನಿಂಗೆ ಇಷ್ಟ ಆಯ್ತಾ ತಿರುಪತಿನಲ್ಲಿ ಫಸ್ಟ್ ಟೈಮ್ ಕಾಲಲ್ಲಿ ನಡ್ಕೊಂಡು ಬೆಟ್ಟ ಹತ್ತುತ್ತಾ ಇದೆಯಾ ಅಂತೆಲ್ಲ ಕೇಳ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಂತ ನಮ್ಮಮ್ಮ ಬಂದ್ರು. ಆಮೇಲೆ ನಮ್ಮ ಮಾಮನ ಇಟ್ಕೊಂಡೆ, ಅವರು ಕೂಡ ಬಂದ್ರು. ಅವರಿಗೆ ಕೇಳ್ಕೊಂಡು ಸ್ವಲ್ಪ ತಲೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮುಂದೆ ಹಾಗೆ ಬಂದು ಅಲ್ಲೇ ಮಧ್ಯದಲ್ಲಿ ನಾವು ಎಷ್ಟು ಮೆಟ್ಲನ್ನ ಹತ್ತಿದ್ವಿ ಆಲ್ರೆಡಿ, ಇನ್ನು ಎಷ್ಟು ಮೆಟ್ಲುಗಳು ಬಾಕಿ ಇದಾವೆ ಅಂತ ಹೇಳಿ ಬರ್ತಿರ್ತಾರೆ. ಅದನ್ನ ಕೌಂಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ನಮ್ಗೆ ಗೊತ್ತಾಗಿಲ್ಲ. ಆಕ್ಚುಲಿ ತುಂಬಾ ಬೇಗನೆ ರೀಚ್ ಆಗಿದ್ವಿ ನಾರ್ಮಲ್ ಎಸ್ಟಿಮೇಟ್ ಮಾಡಿದಕ್ಕಿಂತ. ನಾವು ಈಗ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ನಾವು ಮೆಟ್ಲು ಹತ್ಕೊಂಡು ಬಂದ್ಬಿಟ್ಟಿದೀವಿ. ಫೈನಲಿ ನಾವು ಇನ್ನೊಂದು 200 ಮೆಟ್ಲನ್ನ ಹತ್ತಿದ್ರೆ ತಿರುಮಲ ಬೆಟ್ಟವನ್ನ ನಾವು ತಲುಪ್ತೀವಿ ಗೈಸ್. ನೀವು ನೋಡ್ಬೋದು, ಇಲ್ಲಿ ಕೂಡ ಪೂಜೆನ ಮಾಡ್ತಾರೆ ಪಾದ ಅಂತ ಹೇಳಿ. ಗೈಸ್ ನೋಡಿ ಏನು ಹೇಳಿ, ಜಿಂಕೆ ಗೈಸ್, ಜಿಂಕೆ ಫೈನಲಿ ಅದರಿಂದ ಒಂದಾದ್ರೂ ಕಾಣಿಸ್ತಲ್ಲ, ಸ್ವಲ್ಪ ಸಮಾಧಾನ ಆಯ್ತು, ಓಕೆನಾ? ಸೊ ಇವಾಗ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ತಿರುಮಲಗೆ ಬಂದು ರೀಚ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿ ಬಂದು ನಾವು ಲಗೇಜ್ ಕೌಂಟ್ರಲ್ಲಿ ಲಗೇಜ್ ತಗೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ರೂಮ್ ಫೆಸಿಲಿಟೀಸ್ನ ಕೊಡ್ತಾರಲ್ವಾ, ಆ ಪ್ಲೇಸ್ಗೆ ಹೋದ್ವಿ. ನೀವು ಇದು ನೋಡ್ಬೋದು, ತಿರುಮಲದಲ್ಲಿ ಆ ಪ್ಲೇಸ್ ತುಂಬಾನೇ ಫೇಮಸ್. ತಿರುಪತಿ ತಿಮ್ಮಪ್ಪ ನಮಗೆ ದರ್ಶನ ಕೊಡೋಕೆ ತುಂಬಾನೇ ಟೈಮ್ ತಗೊಂಡ್ಬಿಟ್ರು ಗೈಸ್. ಆಲ್ಮೋಸ್ಟ್ 1.5 day ನಾವು ಅಲ್ಲಿ ಒಳಗಡೆ ಲಾಕ್ ಆಗಿತ್ತು. ಆಮೇಲೆ ಫೈನಲಿ ಹೇಗೋ ನಮಗೆ ದರ್ಶನ ತುಂಬಾ ಚೆನ್ನಾಗಾಯ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ತಿರುಪತಿ ಬ್ಲಾಗ್. ಸೊ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಮ ತಿರುಪತಿ ಜರ್ನಿ ನಿಮ್ಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗುವ ಗೈಸ್. ಬೈ ಬೈ, ಟೇಕ್ ಕೇರ್.